ಪಾಯಿಂಟ್ ಆಫ್ ವ್ಯೂನ ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ, ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿ, ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಏನಾಗಿದೆ, ಅಲ್ಲಿ ಕೋಕಿಲು ಬಳಿ ಸುಮಾರು 14 ಎಕರೆ 36 ಗುಂಟೆ ವಿಸ್ತೀರ್ಣದ ಪಾಲಿಕೆ ಜಾಗದಲ್ಲಿ 400ಕ್ಕಿಂತ ಹೆಚ್ಚಿನ ಕುಟುಂಬದವರು ಮನೆಗಳನ್ನ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಿ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಅಲ್ಲಿ ಮನೆಯನ್ನ ನೆಲಸಮಗೊಳಿಸುವಂತ ಕಾರ್ಯ ಆಯ್ತು. ಸುಮಾರು 400-500 ಮಂದಿ ಅಲ್ಲಿ ಕುಟುಂಬಸ್ಥರಿದ್ರು. ಅವರೆಲ್ಲರೂ ಕೂಡ ಹೊರಗಡೆ ಬಿದ್ದಿದ್ದಾರೆ. ಕನಿಷ್ಠ ವಸ್ತುಗಳನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಅವಕಾಶವನ್ನ ಮಾಡ್ಕೊಡ್ಲಿಲ್ಲ. ಸಾಮಾನ್ಯ ಕಾನೂನು ಅಂತ ಪಾಲನೆ ಆಗತ್ತೆ. ಒಂದು ಮನೆಯನ್ನ ಕೆಡುವ ಸಂದರ್ಭದಲ್ಲಿ ಅದು ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೂ ಕೂಡ ಅದಕ್ಕೆ ನಿಯಮಗಳಿರತ್ತೆ. ಅವರಿಗೆ ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ. ಅವ್ರ ಕಾನೂನಾತ್ಮಕ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಅದ್ ಯಾವುದನ್ನು ಮಾಡ್ಕೊಡದೆ ಬಡವರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಬೆಳಗ್ಗೆನೆ ವಾಹನಗಳನ್ನ ತಗೊಂಡು ಹೋಗಿ ಅವರ ಮನೆಯನ್ನ ನೆಲಸಮ ಮಾಡ್ಲಾಗಿದೆ. ಪಾತ್ರೆ, ಪಗಡೆ, ಇಡಬದ ವಸ್ತುಗಳು, ಅವರ ದಾಖಲೆಗಳು ಎಲ್ಲವನ್ನ ಬೀದಿಗೆ ಹಾಕಲಾಗಿದೆ. ಮಕ್ಕಳು, ಮರಿ, ವಯಸ್ಸಾದವರು, ವೃದ್ಧರು ಎಲ್ಲರೂ ಕೂಡ ಬದುಕೋಕಾಗದೆ ಬೀದಿ ಪಾಲಾಗಿದ್ದಾರೆ. ಇತ್ತೀಚೆಗಷ್ಟೇ ಯಾವ ಬುಲ್ಡೋಸರ್ ಕ್ರಮವನ್ನ ಅಸಂವಿಧಾನಿಕ, ಅದು ಕಾನೂನಾತ್ಮಕ ಅಲ್ಲ, ಅದು ಬಿಜೆಪಿ ಮತ್ತು ನರೇಂದ್ರ ಮೋದಿ ಅವರ ದರ್ಪ ಅಂತ ಯಾವ ಕಾಂಗ್ರೆಸ್ನವರು ಹೇಳ್ತಾರೋ ಅದೇ ಕಾಂಗ್ರೆಸ್ನ ಗೃಹ ಮಂತ್ರಿ ಇದೇ ಬುಲ್ಡೋಸರ್ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ಕೇಂದ್ರದ ಮಾಜಿ ಗೃಹ ಮಂತ್ರಿ ಅವರದ್ದೇ ಪಕ್ಷದ ಚಿದಂಬರಂ ಅವರು ಅದನ್ನ ಖಂಡಿಸಿದ್ರು. ಈಗ ಬಡವರ ಮನೆ ಮೇಲೆ ಬುಲ್ಡೋಸರ್ ಹರಿಸಿದ್ದಾರೆ. ಹಾಗಾದ್ರೆ ಇದೇ ಸರ್ಕಾರಕ್ಕೆ, ಇದೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ, ಆ ಅಥಾರಿಟಿಗೆ ಎಲ್ಲೆಲ್ಲಿ ಅಕ್ರಮ ಆಗಿದೆ ಒತ್ತುವರಿ, ಕನಿಷ್ಠ ಒಬ್ಬ ನಟನ ಮನೆ ಅಕ್ರಮ ಆಗಿ ಒತ್ತುವರಿ ಮಾಡ್ಕೊಂಡಿದ್ರು, ಅದನ್ನ ಇಲ್ಲಿ ತನಕ ತೆರವು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇಲ್ಲಿ ತಾಕತ್ತು ಇದೆಲ್ಲ ಪ್ರದರ್ಶನ ಮಾಡ್ಬೇಕಾಗತ್ತೆ. ಆದ್ರೆ ಬಡವರ ಮೇಲೆ ಇರ್ಬೋದು, ಅಕ್ರಮವಾಗಿ ನಿರ್ಮಾಣ ಮಾಡ್ಕೊಂಡಿರ್ಬೋದು. ಆದ್ರೆ ಒಂದು ಕಾಲದಲ್ಲಿ ಸರ್ಕಾರವೇ ಅಲ್ಲಿ ಮನೆ ನಿರ್ಮಾಣ ಮಾಡ್ಕೊಳ್ಳಿ ಅಂತ ನಮಗ್ ಹೇಳಿತ್ತು ಅಂತ ಅವ್ರು ಹೇಳ್ತಿದ್ದಾರೆ. ಕನಿಷ್ಠ ಅವರ ಮಾತನ್ನ ಕೇಳಿಸ್ಕೊಳ್ಳುವಂತ ತಾಳ್ಮೆ, ವ್ಯವಧಾನ ಬೇಕಾಗತ್ತೆ. ಈ ಭಾಗದ ಶಾಸಕ ಕೃಷ್ಣ ಬೈರೇಗೌಡರು ಬಡವರ ಬಗ್ಗೆ ಮಾತನಾಡ್ತಾರೆ. ಅವರನ್ನ ಭೇಟಿ ಮಾಡೋದಕ್ಕೆ ಹೋದ ಸಂದರ್ಭದಲ್ಲಿ ಅವ್ರು ಭೇಟಿಗೂ ಸಿಗ್ಲಿಲ್ಲ, ಮಾತುಕತೆಯನ್ನು ಆಡ್ಲಿಲ್ಲ. ತಮ್ಮ PA ಜೊತೆ ಮಾತಾಡಕ್ ಹೇಳಿದ್ರು, ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ಲಿಲ್ಲ. ಜನಪ್ರತಿನಿಧಿಗಳಾದವರು ತಪ್ಪಾಗಿದೆಯೋ ಸರಿಯಾಗಿದೆಯೋ ಅವರನ್ನ ಕರೆದು ಮಾತನಾಡ್ಬೇಕಾಗಿದ್ದು ಅವರ ಕರ್ತವ್ಯ. ಎಲ್ಲೆಲ್ಲೋ ನಿಂತ್ಕೊಂಡು ಲೈವ್ ಮಾಡ್ತಾರೆ. ಹೌದು, ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಶಾಸಕ ಮತ್ತು ಸಚಿವ ಕೃಷ್ಣ ಬೈರೇಗೌಡರು. ಆದ್ರೆ ಇದನ್ನು ಮಾಡಬೇಕಲ್ಲ. ಅವರ ಕ್ಷೇತ್ರದ ಜನ ಸುಮಾರು 10,000 ಜನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೊಂದರೆ ಆಗ್ತಿದೆ ಅಂದಾಗ ಅವರನ್ನ ಅಡ್ರೆಸ್ ಮಾಡ್ಬೇಕಾಗಿದ್ದು ಅದೇ ಕ್ಷೇತ್ರದ ಶಾಸಕರ ಕರ್ತವ್ಯ, ಕೆಲಸ ಅಲ್ವಾ? ಯಾಕೆ ಈ ತರದ್ದಾಗತ್ತೆ ಅನ್ನೋದು ಪ್ರಶ್ನೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಅತಿಥಿಗಳಿದ್ದಾರೆ. ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು ನಿಶಾ ಗೂಳೂರು ಅವರಿದ್ದಾರೆ. ದುಡಿಯುವ ಜನರ ವೇದಿಕೆ ಬೆಂಗಳೂರು, ಈ ವೇದಿಕೆಯ ಇಬ್ಬರು ಶಾಜಿಯಾ ಸಂಗಮ ಅವರಿದ್ದಾರೆ, ಹಾಗೇನೆ ನಂದಿನಿ ಸಂಗಮ ಅವರಿದ್ದಾರೆ. ಮೂರ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕೇಳಿಸ್ತಾ ಇದೆ. ನಮಸ್ಕಾರ. ನಿಶಾ, ಈಗ ಈ ಮನೆಯನ್ನ ಕಳ್ಕೊಂಡು ಬೀದಿಗೆ ಬಿದ್ದಿರುವಂತ ಈ ನಿರ್ಗತಿಕರ ಪಾಡ್ ಏನಾಗಿದೆ, ಅವರ ಸ್ಥಿತಿ ಏನಾಗಿದೆ, ಅವ್ರ ಪರ್ಯಾಯ ವ್ಯವಸ್ಥೆ ಏನಾದ್ರೂ ಆಗಿದೆಯಾ, ಅವ್ರ ಅಳಲನ್ನ ಇಲ್ಲಿ ತನಕ ಏನಾದ್ರೂ ಕೇಳಿದಾರ? ಈಗ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ನಿಶಾ ಅವ್ರೆ? ನಿಜವಾಗ್ಲೂ ಮಂಜುಳಾ ಮಾಸ್ತಿಕಟ್ಟೆ ಅವರೇ, ನಿಜವಾಗ್ಲೂ ಇದು ಒಂದು ದುರಂತ ಅಂತಾನೆ ಹೇಳ್ಬೋದು. 20ನೇ ತಾರೀಕು ಬೆಳಗಿನ ಜಾವ 6 ಗಂಟೆಗೆ, ಇನ್ನು ಚಳಿನಲ್ಲಿ ಯಾರು ಎದ್ದೇ ಇರೋದಿಲ್ಲ, ಮಕ್ಕಳು, ಮಹಿಳೆಯರು, ಗರ್ಭಿಣಿಯರು, ಬಾಣಂತಿಯರು ಎಲ್ಲರೂ ಮಲಗಿದ್ದಂತಹ ಸಮಯದಲ್ಲಿ ಫಕೀರ್ ಕಾಲೋನಿ ಕೋಗಿಲು ಲೇಔಟ್ನಲ್ಲಿ ದೊಡ್ಡ ಒಂದು ದುರಂತ ನಡೆಯುತ್ತೆ. 300 ಜನಕ್ಕಿಂತ ಹೆಚ್ಚಿನ ಪೊಲೀಸರು ಅಲ್ಲಿ ಇರ್ತಾರೆ. 200ಕ್ಕಿಂತ ಹೆಚ್ಚಿನ ಮನೆಗಳನ್ನ ಒಡೆದು ಹಾಕ್ಲಿಕ್ಕೆ ಬುಲ್ಡೋಸರ್ಗಳು ಬರ್ತವೆ. ಕಣ್ಣು ಮುಚ್ಚಿ ಕಣ್ಣನ್ನ ತೆಗೆದೇ ಇರ್ತಕ್ಕಂಥ ಮಕ್ಕಳನ್ನ ಕೂಡ ಬಲವಂತವಾಗಿ ಹೊರಗಡೆ ಎಳೆದು, ಮಹಿಳೆಯರನ್ನ ಕೈಯನ್ನ ದರ ಅಂತ ಎಳೆದು, ಅಕ್ಷರ ಸಹ ಎಳೆದು ಹೊರಗಡೆ ನಿಲ್ಲಿಸಿ ಮನೆಗಳನ್ನ ನೆಲಸಮ ಮಾಡ್ಲಾಗತ್ತೆ. ಇದು ನಿಜವಾಗ್ಲೂ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕಾದಂತಹ ಕೆಲಸ, ತಲೆ ತಗ್ಗಿಸ್ಬೇಕಾದಂತ ವಿಷಯ. ಮತ್ತೆ ನಮ್ಮ ಸರ್ಕಾರ, ಬಡವರ ಪರ ಸರ್ಕಾರ ಅಂತ ನೀವೇನ್ ನಂಬಿದ್ವಿ, ಅದು ಇವತ್ತಿನ ದಿವಸ ತಲೆ ತಗ್ಗಿಸ್ಬೇಕಾದಂತಹದ್ದು ಸಂದರ್ಭ ಬಂದಿದೆ. ಮುಖ್ಯವಾಗಿ 2 ಉದಾಹರಣೆಗಳನ್ನ ನಾನು ಕೊಡ್ತೇನೆ. ನಾನು ಕಣ್ಣಾರೆ ನೋಡಿರೋದು, ಅಂದ್ರೆ ಕೇಳಿಸ್ಕೊಂಡಿರೋದು, ಅಲ್ಲಿ ಇರ್ತಕ್ಕಂಥ ಸಂತ್ರಸ್ತರನ್ನ ಮಾತಾಡಿಸ್ತಕ್ಕಂಥ ನನ್ನ ಗಮನಕ್ಕೆ ಬಂದಿರೋದು. ಒಬ್ಬ ತಾಯಿ ತನ್ನ ಎದೆ ಹಾಲನ್ನ ಮಗುವಿಗೆ ಕುಡಿಸ್ತಾ ಇದ್ದಾಗ್ಲೂ ಕೂಡ ಪೊಲೀಸ್ನವರು ಅದನ್ನ ಕಂಪ್ಲೀಟ್ ಮಾಡಕ್ಕೆ ಬಿಡದ ಹಾಗೆ, ಹೊರಗಡೆಗೆ ಬನ್ನಿ, ನಾವು ಡೆಮಾಲಿಷ್ ಮಾಡ್ಲೇಬೇಕು, ನಮ್ಗೆ ಆರ್ಡರ್ ಬಂದಿದೆ ಅಂತ ಮಾಡಿರ್ತಕ್ಕಂಥದ್ದು. ಮಕ್ಕಳ ಸ್ಕೂಲ್ ಬ್ಯಾಗ್ಗಳು, ಯೂನಿಫಾರ್ಮ್ಗಳು, ಪುಸ್ತಕಗಳು, ಸ್ಲೇಟ್ಗಳು ಎಲ್ಲವೂ ಅಕ್ಷರ ಸಹ ನೆಲಸಮವಾಗಿದೆ. ಇದು ಶನಿವಾರ ಬೆಳಗ್ಗೆ ನಡೆದಿರುವಂತದ್ದು. ಇವತ್ತು ಸೋಮವಾರ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಮಕ್ಕಳು, ಅಲ್ಲೇ ಇರ್ತಕ್ಕಂಥ ಉರ್ದು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಟೀಚರ್ಸ್ ಬಂದು ಕೇಳಿದ್ರು, ಕಳ್ಸಿ ನಿಮ್ ಮಕ್ಕಳನ್ನ ಅಂತ. ನಾವು ಅಂದ್ವಿ ಕಳ್ಸಿ ಅಂತ. ಆಗ ತಾಯಂದ್ರೆ ಹೇಳ್ತಾ ಇದ್ದಾರೆ, ಹಾಕೊಳಕ್ ಬಟ್ಟೆ ಇಲ್ಲ, ಬ್ಯಾಗ್ ಇಲ್ಲ, ಸ್ಲೇಟ್ ಇಲ್ಲ, ಪುಸ್ತಕ ಇಲ್ಲ, ಎಲ್ಲ ನೆಲಸಮ ಆಗಿದೆ, ಎಲ್ಲಿಗೆ ಹೋಗೋಣ, ಹೇಗ್ ನಾವು ವಿದ್ಯೆಯನ್ನ ಕಲ್ಸೋಣ?
ಹೇಗ್ ಮಾಡೋಣ ಅಂತ. ನಿಜವಾಗ್ಲೂ ಇದು ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಂಜುಳಾ ಮಾಸ್ತಿಕಟ್ಟೆ ಅವರೇ. ಖಂಡಿತ ಇದೊಂದು ಬೆಂಗಳೂರು ಬೃಹತ್ ನಗರ ನಡೀತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವಶಕ್ಕೆ ಹೋಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ರೋಡ್ಗಳನ್ನ ಏನು ಇದ್ ಮಾಡುವಾಗ ವಿಸ್ತಾರ ಮಾಡಬೇಕಾದ್ರೆ ಅಂಗಡಿಗಳು ಹೋಗ್ತವೆ, ಕೆಲವು ಮನೆಗಳು ಹೋಗುತ್ತೆ, ಕೆಲವು ಸ್ಲಮ್ಗಳು ಇವೆಕ್ಟ್ ಆಗ್ತವೆ. ಯಾವ ಕಾರಣಕ್ಕೆ? ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಅನ್ನೋ ಕಾರಣಕ್ಕೆ. ಆದರೆ ಮೊದಲೇ ಇಂಟಿಮೇಷನ್ ಕೊಡದೆ, ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ನೀವು ಈ ರೀತಿ ಮಾಡಿರ್ತಕ್ಕಂಥದ್ದು ಅಮಾನವೀಯ, ಇದು ಖಂಡನೀಯ. ಯಾವುದೋ ಒಬ್ಬ ಶ್ರೀಮಂತರು, ಅದು ರಾಜಕಾರಣಿ ಇರ್ಲಿ, ಅಧಿಕಾರಿಗಳಿರ್ಲಿ, ಅಥವಾ ಬಿಸ್ನೆಸ್ ಮ್ಯಾಗ್ನೆಟ್ ಇರ್ಲಿ, ಅವರೇನಾದ್ರೂ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ರೆ ಆ ಕಟ್ಟಡವನ್ನ ನೀವು ನೆಲಸಮ ಮಾಡ್ಬೇಕಾಗಿದ್ರೆ ನೀವು ಇಂಟಿಮೇಷನ್ ಕೊಡಲ್ವಾ? ಕೊಡದೆ ಹಾಗೆ ಮಾಡ್ತೀರಾ? ಬೆಳಗ್ಗೆ 5 ಗಂಟೆಗೆ ಹೋಗಿ ಪೊಲೀಸ್ನವರೆಲ್ಲ ನಿಂತ್ಕೊಳ್ತಾರಾ? ಇದು ಡೆಮಾಲಿಷನ್ ಆಗಲ್ಲ ನಿಶಾ ಅವ್ರೆ, ಡೆಮಾಲಿಷನ್ ಆಗೋದಿಲ್ಲ. ನಮ್ಮ ಕಣ್ಣಾರೆ ನೋಡಿರೋದು. ಎಲ್ಲೋ ನಿಮಗೆ ಸೂರ್ಯನಗರದಲ್ಲಿ ಹೋಗಿ ಬಡವರ ಮನೆಯನ್ನ ಅಲ್ಲಿ ಪಾಪ ಸಾಲ ಸೋಲ ಮಾಡಿ ತಮ್ಮ ಜೀವಿತಾವಧಿಯಲ್ಲಿ ಕಟ್ಟಿರೋ ಮನೆಗಳನ್ನ ಕೆಡುವಂತ ತಾಕತ್ತು ಬಿಬಿಎಂಪಿಗೆ. ಆದ್ರೆ ಬೇರೆ ಭಾಗದಲ್ಲಿ ಹೋಗಿ ಅದನ್ನ ಕೆಡುವುದಿಲ್ಲ. ಮಾತಾಡ್ತೀನಿ ನಿಮ್ ಜೊತೆಗೆ, ಇನ್ನಿಬ್ಬರ ಅಭಿಪ್ರಾಯವನ್ನ ತಗೊಂಡ್ಬಿಡ್ತೀನಿ. ಶಾಜಿ ಅವರೇ ಹಾಗೇನೆ ನಂದಿನಿ ಅವರೇ, ಒಬ್ಬೊಬ್ರು ಮಾತಾಡಿ. ಮೊದ್ಲು ಯಾರು ಮಾತಾಡ್ಬೇಕು ನೀವೇ ಅನ್ಕೊಳ್ಳಿ. ಈಗ ಅಲ್ಲಿನ ಪರಿಸ್ಥಿತಿ ಏನಿದೆ, ಆ ಮಕ್ಕಳು ಮತ್ತು ಅಲ್ಲಿನ ವೃದ್ಧರು ಅವರ ಪರಿಸ್ಥಿತಿ ಹೇಗಿದೆ? ಏನಾದ್ರೂ ಪರ್ಯಾಯ ವ್ಯವಸ್ಥೆ ಅವ್ರಿಗೆ ಆಗಿದ್ಯಾ? ಯಾರ ಕಡೆಯಿಂದಲಾದ್ರೂ ಕನಿಷ್ಠ ಒಂದ್ ಮಾತು, ಒಂದ್ ಸಮಾಧಾನ ಸಿಕ್ಕಿದೆಯಾ ಅವರಿಗೆ? ಏನಿದೆ ಮಾಹಿತಿ ತಮ್ಮ ಬಳಿ? ಏನಾದ್ರು ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ನಮಸ್ತೆ, ನನ್ನ ಹೆಸರು ಶಾಜಿ ಅಂತ. ಅಲ್ಲಿ ಪರಿಸ್ಥಿತಿ ಅಂದ್ರೆ ತುಂಬಾ ಕಷ್ಟವಾಗಿದೆ. ಮಕ್ಕಳು ನಿಶಾ ಗುಡು ಹೇಳೋ ತರ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಬಟ್ಟೆ ಕೂಡ ಇಲ್ಲ, ಮತ್ತೆ ಅಲ್ಲಿ ಡೆಮಾಲಿಷ್ ಮಾಡ್ಲಿಕ್ಕೆ ಬಂದ್ರು ಇಲ್ಲ. ಅವ್ರ ಸೇಫ್ಟಿ ನೋಡ್ಕೊಂತ ಇದ್ದಾರೆ. ಮತ್ತು ಗ್ಯಾಸ್ ಎತ್ರಿ, ಬಟ್ಟೆ ಎತ್ಬೇಡಿ, ಸಾಮಾನು ಎತ್ಬೇಡಿ, ಮೊದ್ಲು ಗ್ಯಾಸ್ ಎತ್ತಿ ಆಚೆ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ, ಪ್ರೆಗ್ನೆಂಟ್ ಲೇಡಿ ಆಗ್ಲಿ, ಬಾಣಂತಿ ಆಗ್ಲಿ ಎತ್ತಿ ಬಿಸಾಕ್ತಾ ಇದ್ದಾರೆ ಪೊಲೀಸರು ಎಲ್ಲರೂ. ಎಷ್ಟು ಹೇಳಿದ್ರೆ ಕೂಡ ಇಲ್ಲ ಬಿಡ್ರಿ, ಅವ್ರು ಇನ್ನೂ ಇದಾರೆ, ಖಾಲಿ ಮಾಡ್ಲಿಕ್ಕೆ ಅರ್ಧ ಗಂಟೆ ಕೊಡ್ರಿ, ನಾವು ಮಾಡ್ತೀವಿ ಅಂತ ಯಾರು ಒಪ್ಪಿಲ್ಲ. ಎಲ್ಲ 300 ವಸತಿನಲ್ಲಿ ಯಾರ್ಯಾರು ಬೇಕಾಗಿರೋರು ಅವ್ರು 300 ಜನ ಬಂದು ಅಲ್ಲಿ ಖಾಲಿ ಮಾಡ್ತಾರೆ. ಆಮೇಲೆ ನಾವು ಕೂಡ ಹೋಗಿ ಹೆಲ್ಪ್ ಮಾಡೋಣ ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ನಮ್ಗೆ ಗೊತ್ತಿಲ್ಲದೆ ಆಗ್ತಾ ಇದಾರೆ, ನೀವ್ ಯಾಕೆ ಮಧ್ಯ ಜಗರಿ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ ನಂದಿನಿ ಅವರೇ, ಅಲ್ಲಿ ಅವ್ರನ್ನ ಯಾರು ಕೋರ್ಟ್ ಅಪ್ರೋಚ್ ಮಾಡಕ್ಕೆ ಏನಾದ್ರು ಸಾಧ್ಯ ಆಗಿದೆಯಾ ಇಲ್ಲಿ ತನಕ? ಅವ್ರಿಗೆ ಮೊದ್ಲೇ ಕನಿಷ್ಠ ಒಂದು ನೋಟಿಸ್ ಅನ್ನು ಕೊಟ್ಟಿರ್ಲಿಲ್ವಾ ಈ ಕಾಲೋನಿಯ ಜನರಿಗೆ? ಇವಾಗ ಅವ್ರಿಗೆ ಒಂದು ನೋಟಿಸ್ ಕೂಡ ಜಾರಿ ಆಗಿಲ್ಲ. ಇದು ಖಂಡಿತವಾಗ್ಲೂ ಬರೀ ಅಮಾನವೀಯ ಮಾತ್ರ ಅಲ್ಲ, ಇದು ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್ ಆಯ್ತಾ. ಯಾಕಂದ್ರೆ ಬಡವರು ತಮ್ಮ ದುಡಿಮೆಯಲ್ಲಿ, ಅದು ಗೌರ್ಮೆಂಟ್ ಜಾಗ ಅಂತ ಹೇಳ್ತಾ ಇದಾರೆ. ನಾನು ಇನ್ನೊಂದು ಆ ಭಾಷೆನ ಬೇರೆ ಬಳಸ್ತೀನಿ. ಇದು ಕಾಮನ್ಸ್ ಅಂದ್ರೆ ಗೌರ್ಮೆಂಟ್ ಜಾಗ ಅಂದ್ರೆ ಎಲ್ರಿಗೂ ಕೊಟ್ಟಿರುವಂತ ಜಾಗ, ಇರೋಂತ ಜಾಗ. ಅದು ಸರ್ಕಾರಕ್ಕೆ ಅದು ಕಸ್ಟೋಡಿಯನ್ ಮಾಡಕ್ ಹಕ್ಕಿದೆ, ಅದನ್ನ ಕಾಪಾಡ್ಕೋಬೇಕು. ಹಾಗನ್ ಮಾತ್ರಕ್ಕೆ ಬಡವರು ಅಲ್ಲಿ ಬಂದು, ಇವಾಗ ಸಪೋಸ್ ನಾನು ಒಂದು ಮಾತು ಕೇಳ್ಬೇಕು, ಎಲ್ಲರಿಗೂ ಮನೆ ಕಟ್ಕೊಡ್ಬೇಕು, ಎಲ್ರೂ ವಸತಿ ಇರ್ಬೇಕು, ಅದು ಬದುಕಿನ ಹಕ್ಕಿನ ಭಾಗ ಅಂತಾನೆ ನಾವು ಹೇಳೋದಾದ್ರೆ, ಅಷ್ಟು ಜನಕ್ಕೆ ಮನೆ ಇಲ್ದೇ ಇರೋದಕ್ಕೇನೆ ಅವ್ರಿಗೆ ಬೆಂಗಳೂರು ಅಂತ ನಗರದಲ್ಲಿ ಹಣ ಕೊಟ್ಟು ಕೊಂಡ್ಕೊಳಕ್ ಆಗದೆ ಇದಕ್ಕೆ ಇಲ್ಲಿ ಜೋಪಡಿ ಹಾಕೊಂಡು ಬದುಕ್ತಾ ಇದ್ರು. ಸರ್ಕಾರನೇ ಕಾರಣ. ಅಂದ್ರೆ ಜನಕ್ಕೆ ಎಲ್ರಿಗೂ ಮನೆ ಕಟ್ಟಿಸ್ಕೊಡೋ ಅಂತ ಏನ್ ಇವತ್ತು ಆಂಧ್ರ ಪ್ರದೇಶ ಸರ್ಕಾರ ಮಾಡ್ತಾ ಇದೆ, ತೆಲಂಗಾಣ ಸರ್ಕಾರ ಮಾಡ್ತಾ, ಅದನ್ನ ಮಾಡಿದಿದ್ರೆ ನಮ್ಮ ಜನ ಅಲ್ಲಿ ಗುಡಿಸ್ಲಾಕೊಂಡು ಬದುಕ್ತಿರ್ಲಿಲ್ಲ. ಒಂದನೇ ಪ್ರಶ್ನೆ. ಎರಡನೇದು, ಇವತ್ತು ಅವರು ಕಷ್ಟದ ಈ ನಮ್ಮ ಮುಖ್ಯವಾಗಿ ನಾನು ಫಕೀರ್ ಅಂತ ಸಮುದಾಯದ ಬಗ್ಗೆನೆ ಮಾತಾಡೋದಾದ್ರೆ, ಅವರು ನಿಜವಾಗ್ಲೂ ಭಿಕ್ಷಾಟನೆ ಮಾಡಿ ಅದ್ರಿಗೆ ಮೀಟರ್ ಬಡ್ಡಿಗೆ ಹಣ ತಗೊಂಡು ಮನೆ ಕಟ್ಕೊಂಡಿರುವಂತ ಜನ ಇವರು. ಅಂತ ಮನೇನ ಒಂದೇ ಒಂದ್ ಏನನ್ನ ನೀವು ಕಟ್ಕೊಡಕ್ ಆಗುದಿಲ್ವೋ ಅದನ್ನ ಹೇಗೆ ಉರುಳಿಸಿದ್ರು, ಒಂದೇದು. ಎರಡನೇದು, ಜನ ಮನೇನ ಅವ್ರನ್ನೇನೆ ನೀವು ಬೀದಿಗೆ ತಳ್ಳಿ ಹೋಮ್ಲೆಸ್ ಮಾಡಿ, ಇವತ್ತು ಸರ್ಕಾರ ಭೂಮಿನ ನಾನು ಇವತ್ತು ಕಾಪಾಡೋದು ಬಹಳ ಮುಖ್ಯ ಅಂತ ನಮ್ಮ ಬೈರೇಗೌಡರು ಮಾತಾಡಿದ್ರು. ಇವತ್ತು ನಾವು ಆರ್ಡರ್ ಕೊಟ್ಟಿದೀವಿ, ಎಲ್ಲಾ ಕಡೆಗೂನು ಎಲ್ಲೆಲ್ಲಿ ಸರ್ಕಾರಿ ಭೂಮಿನ ಅಕ್ರಮವಾಗಿ ಆಕ್ರಮಿಸಿದಾರೋ, ಅದು ಬಡವರು ಶ್ರೀಮಂತರು ಅಂತ ನೋಡಿಲ್ಲ, ಎಲ್ರಿಗೂ ಆರ್ಡರ್ ಕೊಟ್ಟಿದೀವಿ. ಅದ್ರಿಗೂ ಇದೊಂದಾಗಿದೆ, ನನ್ ಗಮನಕ್ಕೆ ಇರ್ಲಿಲ್ಲ. ಯಾಕಂದ್ರೆ ಇದು ಗ್ರೇಟರ್ ಬೆಂಗಳೂರಿಗೆ ಸೇರತ್ತೆ ಅನ್ನುವ ಮಾತನ್ನಿಟ್ಟಿದ್ರೆ, ನಾವು ನಮ್ಮ ಪ್ರಶ್ನೆ ಇರೋದು, 1 hour ಅಲ್ಲಿ ಕಟ್ಟಿದ್ರಲ್ಲ, ಅದು ಅವರು ವರ್ಷಾನುಗಟ್ಲೆ ಕಷ್ಟಪಟ್ಟು ಒಂದು ಗುಡಿಸ್ಲು ಹಾಕೊಂಡಿದ್ದು, ಅದು ಅರಮನೆ ಅಲ್ಲ.
ಅದು ಪ್ರಶ್ನೆ. ಇವತ್ತು ಏನ್ ಒಂದೇ ಒಂದ್ ಮಾತು ಏನ್ ಹೇಳಿದ್ರು ಅಂದ್ರೆ ಸಚಿವರನ್ನ ನಾವು ಮೊದಲನೇ ದಿವಸ ಭೇಟಿ ಆಗೋದಕ್ಕೆ ಹೋದಾಗ ಕ್ರೈಸಿಸ್ ಆಗ್ತಾ ಇದ್ದಂಗೆನೆ ಇನ್ನು ಡೆಮಾನಿಷನ್ ಆಗ್ತಿತ್ತು. ಅವಾಗ ನಾವು ಬೈರೇಗೌಡರನ್ನ ಮೀಟ್ ಮಾಡಕ್ ಹೋಗಿದ್ವಿ. ಆದ್ರೆ ಅವರು ಕಾರ್ ಹೊತ್ಕೊಂಡು ಹೋದ್ರೆ ಹೊರತು ನಮ್ಮನ್ನ ಭೇಟಿ ಆಗ್ಲಿಲ್ಲ. PA ಹತ್ರ ಮಾತಾಡಿದ್ರು. ನಾವ್ ಎಲೆಕ್ಟ್ ಮಾಡಿರೋದು PA ನಲ್ಲ, ನಾವ್ ಎಲೆಕ್ಟ್ ಮಾಡಿರೋದು ನಮ್ ಸಚಿವರನ್ನ. ಅದು ನಮ್ ಸಚಿವರಿಗೆ ಜ್ಞಾಪಕ ಇಟ್ಕೊ. ಅವತ್ತೇ ಅವ್ರ ಮನ್ಸು ಮಾಡಿದ್ರೆ ಅಲ್ಲಿಗೂ ಹೋದಾಗಿತ್ತು. ಈಗ ಈಗ ಎಲ್ರು ಕೂಡ 3ನೇ ರಾತ್ರಿ ಕೊರಿಯುವ ಚಳಿ ಇದೆ ಬೆಂಗಳೂರಲ್ಲಿ, 14 ಡಿಗ್ರಿ ಇದೆ, ಇನ್ನೂ ಅದಿಲ್ಲೇ ಇದ್ದಾರೆ. ಅವ್ರಿಗೇನು ಒಂದು ಪರ್ಯಾಯ ವ್ಯವಸ್ಥೆ ಕೂಡ ಆಗಿಲ್ಲ. ಆಯ್ತು. ಈ ಪ್ರಶ್ನೆಗೆ ಉತ್ತರ ಹೇಗೆ ಹೇಳೋದು? ಜನನ ಸರ್ಕಾರನೇ ಬೀದಿಗೆ ತಳ್ಳಿ ಅವ್ರ ಹಕ್ಕುಗಳನ್ನ ಹೇಗೆ ಕಾಪಾಡ್ತಾರೆ? ನಮ್ಮ ಹಕ್ಕುಗಳನ್ನ ರಕ್ಷಿಸ್ಬೇಕು ಅಂತ ಹೇಳಿ ನಾವು ಸರ್ಕಾರನ ಕೂರಿಸಿದ್ವಿ. ಎಲ್ಲಿ ರಕ್ಷಣೆ ಮಾಡ್ತಿದ್ದಾರೆ? ನಮ್ಮ ರಕ್ಷಕರ ಇವರು? ಆರ್ ದೇ ಅವರ್ ರೆಪ್ರೆಸೆಂಟೇಟಿವ್ಸ್? ನಮ್ಮ ಪ್ರತಿನಿಧಿಗಳ ಅನ್ನೋ ಪ್ರಶ್ನೆನ ಕೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇವತ್ತಿನ ಪರಿಸ್ಥಿತಿ ಅಂತೂ ಇವತ್ತೊಂದು ಭರವಸೆ ಕೊಟ್ಟಿದ್ದಾರೆ ಸಚಿವರು, ನಾವು ಖಂಡಿತ ಅದಕ್ಕೆ ಎದುರು ನೋಡ್ತೀವಿ. ಅವರು 100% ಪ್ರಯತ್ನ ಆಗ್ತಾರಂತೆ GBA ಇಂದ ನಮ್ಮ ರೆವಿನ್ಯೂ ಇಲಾಖೆಗೆ ವಾಪಸ್ ತಗೋತೀವಿ ಭೂಮಿನ. ಅವರಿಗೆ ನಾವು ಅಲ್ಲೇ ಮನೆ ಕಟ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ಇದು 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಇದಿದ್ದ ಮಾತನ್ನ ಸಚಿವರು ಹೇಳಿದ ಮಾತನ್ನ ಹಾಗೆ ನಾನು ಹೇಳ್ತಾ ಇದ್ದೀನಿ, ನಾವು ಖಂಡಿತ ಮಾಡ್ತೀವಿ ಅಂತ. ಮೊದಲನೇ ಪ್ರಶ್ನೆ, ಸಚಿವರು ರೆವಿನ್ಯೂ ಇಲಾಖೆಯಲ್ಲಿ ಇದ್ದ ಭೂಮಿನ ಇಲ್ಲಿ ಬಡವರು ಇದ್ದಾರೆ ಅಂತ ಗೊತ್ತಿರ್ಬೇಕಂದ್ರೆ ತಾತ್ಕಾಲಿಕ ಪತ್ರಗಳನ್ನ ಕೊಟ್ಟಿದ್ದಾರೆ ಸರ್ಕಾರ. ಹಾಗೆಯೇ ಕೊಟ್ಟಿರೋ ಪತ್ರಗಳನ್ನ ಗೊತ್ತಿದ್ಮೇಲೆ ಹೇಗೆ ಇದನ್ನ GBA ವರ್ಗಾವಣೆ ಮಾಡಿದ್ರು? ಹಂಗ್ ಮಾಡುವಾಗ ಸರ್ಕಾರ ಬದ್ಲಿ ವ್ಯವಸ್ಥೆ ಇವ್ರಿಗೆ ಮಾಡ್ಬೇಕಾಗತ್ತೆ ಅಂತ ಯಾಕೆ ಯೋಚನೆ ಮಾಡಿಲ್ಲ? ಬಡವರು ಇವಾಗ ಏನ್ 400 ಮನೆಗಳಲ್ಲಿ ಬಿದ್ದೋಗಿದೆ ಅಂದ್ರೆ 200 ಮನೆಗಳಾದ್ರೆ 400 ಕುಟುಂಬ ಬೀದಿಗೆ ಬಿದ್ದಿರೋದು. ಯಾಕಂದ್ರೆ ಒಂದೊಂದ್ ಮನೆಯಲ್ಲಿ 2-3 ಫ್ಯಾಮಿಲಿಗಳಿದ್ದವ್ರು. ಸೊ ಹೀಗಿರುವಾಗ ಯಾವ ರೀತಿ ಆಲೋಚನೆ ಕೊಟ್ರು? ಯೋಚನೆ ಮಾಡ್ಬೇಕಾಗಿತ್ತಲ್ಲ, ಇವ್ರನ್ನ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿ ಆಮೇಲೆ ನಾವೇನಾದ್ರು ಮಾಡ್ತೀವಿ. ಜನರೊಟ್ಟಿಗೆ ಯಾಕೆ? ಪ್ರಜಾಪ್ರಭುತ್ವ ಅಂದ್ರೆ ಬರೀ ಓಟ್ ಹಾಕದ? ಪ್ರಜಾಪ್ರಭುತ್ವದಲ್ಲಿ ಮಾತುಕತೆಗೆ ಅವಕಾಶ ಇಲ್ವಾ? ಜನರನ್ನ ಕರೆದು ಮಾತಾಡ್ಬೋದಾಗಿತ್ತಲ್ಲ, ಯಾಕೆ ಮಾತಾಡ್ಲಿಲ್ಲ? ಯಾಕೆ? ಸರಿ, ಆದ್ರೆ ನೀವ್ ಹೇಳಿದ್ರಲ್ಲ ಪ್ರಜಾಪ್ರಭುತ್ವ, ಪ್ರಜೆ ಅನ್ನೋದಿಲ್ಲ, ಬರೀ ಪ್ರಭುತ್ವ ಮಾತ್ರ ಆಗುತ್ತೆ. ಪ್ರಭುತ್ವ ಬಡವರ ನೆಲದ ಮೇಲೆ, ಬಡವರ ಭೂಮಿಯ ಮೇಲೆ ದಬ್ಬಾಳಿಕೆಯನ್ನ ಮಾಡುತ್ತೆ. ಅದು ಪ್ರಜೆ ಇಲ್ಲ, ಪ್ರಭುತ್ವ ಮಾತ್ರ ಇರೋದು. ಆ ಪ್ರಭುತ್ವಕ್ಕೆ ಅಂದ್ರೆ ಜೆಂಡಾ ಒಂದೇ, ಅಜೆಂಡಾ ಜೆಂಡಾ ಬೇರೆ, ಅಜೆಂಡಾ ಒಂದೇ ಅಂತಾರಲ್ಲ, ಹಂಗೇನೆ ಎಲ್ಲಾ ಪಕ್ಷಗಳು. ಬಡವರು ಅನ್ನೋರು ಯಾವಾಗ್ಲೂ ಹೀಗೆ ಆಗಿರ್ತಾರೆ, ಮಹಿಳೆಯರು ಅಂದ್ರೆ ಹೀಗೆ ಇರ್ತಾರೆ, ದಲಿತರು ಅಂದ್ರೂ ಕೂಡ ಹೀಗೆ ಇರ್ತಾರೆ. ಮಾತಾಡ್ತೀನಿ ನಿಮ್ ಜೊತೆಗೆ. ನಿಶಾ ಅವರೇ, ಈಗ ಅವರಿಗೆ ಕಾನೂನಾತ್ಮಕವಾಗಿ ಏನಾದ್ರೂ ಅವಕಾಶಗಳಿದೆಯಾ ಅವರನ್ನ ಅಪ್ರೋಚ್ ಮಾಡೋದಕ್ಕೆ, ಅಥವಾ ಬೇರೆ ಏನಾದ್ರೂ ಮಾಡೋದಕ್ಕೆ? ಬೇರೆ ಏನಿದೆ ಅಂದ್ರೆ, ಈ ಬಹಳ ಚಳಿ ಇದೆ ಬೆಂಗಳೂರಲ್ಲಂತೂ, ಇನ್ನೂ ಹೆಚ್ಚಿನ ಚಳಿ ಇದೆ. ಏನ್ ಮಾಡ್ಬೇಕು ಅವರು? ತಮ್ಮ ಊರುಗಳಿಗೆ ಮರಳಬೇಕಾ? ಊರೇ ಇಲ್ಲ ಕೆಲವರಿಗೆ. ಹೇಗೆ ಪರಿಸ್ಥಿತಿ? ಇಲ್ಲ, ಊರಿಗೆ ವಾಪಸ್ ಮರಳಬೇಕು ಅನ್ನುವ ಆಶಯ ಯಾರಿಗೂ ಇಲ್ಲ. ಯಾಕೆಂದ್ರೆ ಇಲ್ಲಿ ಬದುಕುವ ಹಕ್ಕು ಅವ್ರಿಗಿದೆ. 28 ವರ್ಷ 30 ವರ್ಷಗಳಿಂದ ಅದೇ ಸ್ಥಳದಲ್ಲಿ ಅವರು ಬದುಕಿದ್ದಾರೆ. ಅವ್ರೇನು ಪಾಕಿಸ್ತಾನದಿಂದ ಬಂದಿಲ್ಲ, ಬೇರೆ ಯಾವುದೋ ದೇಶದಿಂದ ಬಂದಿಲ್ಲ. ಆಂಧ್ರ ಪ್ರದೇಶ ಗೂಡೂರಿಂದ ಬಂದಿದ್ದಾರೆ, ನಾರ್ತ್ ಕರ್ನಾಟಕದಿಂದ ಬಂದಿದ್ದಾರೆ. ಅವರು ನಮ್ಮ ಸ್ನೇಹಿತೆ ನಂದಿನಿ ಅವರು ಹೇಳಿದಂಗೆ ಭಿಕ್ಷೆ ಬೇಡ್ಕೊಂಡು ಫಕೀರ್ ಕಮ್ಯುನಿಟಿ ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಅವರು ಬೇರೆ ಊರಿಗೆ ಹೋಗ್ಬೇಕಾದಂತಹ ಅವಶ್ಯಕತೆಯೂ ಇಲ್ಲ, ಆ ರೀತಿಯ ಆಲೋಚನೆಯೂ ಅವ್ರಿಗೂ ಇಲ್ಲ. ಒಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ಶನಿವಾರ ಬೆಳಗ್ಗೆ ಈ ಘಟನೆ ನಡೆದಿರೋದು. ಆ ಕ್ಷಣದಿಂದ ಈ ಕ್ಷಣದವರೆಗೂ ಒಂದು ನೀರಿನ ವ್ಯವಸ್ಥೆ, ಒಂದು ಊಟದ ವ್ಯವಸ್ಥೆ, ಒಂದು ತಿಂಡಿಯ ವ್ಯವಸ್ಥೆ ಯಾವುದನ್ನೂ ಕೂಡ ಸರ್ಕಾರ ಮಾಡಿಲ್ಲ. ಅದನ್ನು ನಾವು ಖಂಡಿಸ್ತಾ ಇದ್ದೇವೆ. ದುಡಿಯುವ ಜನರ ವೇದಿಕೆ ಮತ್ತು ಬೇರೆ ಬೇರೆ ಚಾರಿಟಬಲ್ ಟ್ರಸ್ಟ್ಗಳು, NGOಗಳು ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಮಲಗೋದಿಕ್ಕೆ ಒಂದು ಟಾರ್ಪಾಲ್ ಕೊಡುವಂಥದ್ದು, ಶಾಮಿಯಾನ ತರ ಟೆಂಟ್ ಹಾಕೋದು, ಎಲ್ಲಿ ಆ ಉರ್ದು ಸ್ಕೂಲ್ ಕಾಂಪೌಂಡ್ ನಲ್ಲಿ ಅದನ್ನ ನಮ್ಮ ದುಡಿಯುವ ಜನರ ವೇದಿಕೆ ಮಾಡ್ತಿದೆ. ಬೇರೆ ಬೇರೆ ಸಹಾಯ ಹಸ್ತಗಳನ್ನ ನೀಡ್ತಾ ಇದ್ದಾರೆ, ಸ್ವಲ್ಪ ಕಂಪ್ಯಾಷನ್ ಇರ್ತಕ್ಕಂಥವ್ರು. ಆದ್ರೆ ಈ ಕೆಲಸವನ್ನ ಸರ್ಕಾರ ಮಾಡ್ಬೇಕಾಗಿತ್ತು. ಗಂಜಿ ಕೇಂದ್ರಗಳನ್ನ ತೆರಿಬೇಕಾಗಿತ್ತು. ಅವತ್ತು ರಾತ್ರಿ ಮಲಗೋದಕ್ಕೆ ವ್ಯವಸ್ಥೆ ಇಲ್ಲ, ದೀಪ ಇಲ್ಲ ಅವತ್ತಿನ ದಿವಸ ಮಲಗೋಕ್ಕೆ, ಶನಿವಾರ ರಾತ್ರಿ. ಇದು ಯಾವುದನ್ನೂ ನೋಡದೆ ಇರ್ತಕ್ಕಂಥದ್ದು ಬಹಳ ಒಂದು ಶೋಚನೀಯ. ಆದ್ರೆ ಇವಾಗ ಕಾನೂನಾತ್ಮಕವಾಗಿ ನಾವೇನ್ ಮಾಡ್ಲಿಕ್ಕಾಗತ್ತೆ ಅಂತಂದ್ರೆ, ಬೈರೇಗೌಡರವರು ಹೇಳಿದ್ದಾರೆ, ಏನು GBA ಹೋಗ್ಬಿಟ್ಟಿದೆ ಜಮೀನು, ಅದನ್ನ ವಾಪಸ್ ತಗೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಅವ್ರ ಪ್ರಯತ್ನ ಮಾತ್ರ ಪಡ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ ತಾತ್ಕಾಲಿಕ ಹಕ್ಕುಪತ್ರ ಏನಿದೆ ಅದನ್ನ ಇಟ್ಕೊಂಡು ಕಾನೂನಾತ್ಮಕವಾಗಿಯೂ ಕೂಡ ಹೋರಾಟ ಮಾಡಬೇಕು ಅಂತ ನಾವು ಸಮುದಾಯದವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಆದ್ರೆ ಈಗ ಸಮುದಾಯ ಯಾವ ರೀತಿ ಇದೆ ಅಂದ್ರೆ, ವಾಶ್ರೂಮ್ ಇಲ್ಲ, ಕುಡಿಯಕ್ ನೀರಿಲ್ಲ,
ಇವತ್ತು ರಾತ್ರಿ ಮಲಗೋದು ಎಲ್ಲಿ ಅಂತ ಅವ್ರಿಗೆ ಒಂದು ಇದಾಗ್ತಿದೆ. ಅದಕ್ಕೆ ನಾವು ಈಗ ಇಮಿಡಿಯೇಟ್ ರಿಲೀಫ್ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದೀವಿ. ಖಂಡಿತ ನೀವು ಹೇಳಿದ ಹಾಗೆ ಕಾನೂನಾತ್ಮಕವಾಗಿಯೂ ನಾವು ನ್ಯಾಯಾಲಯದ ಕದವನ್ನ ತಟ್ತೀವಿ. ಯಾಕೆಂದ್ರೆ ನಮಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ನ್ಯಾಯಾಲಯದ ಮೂಲಕ ನಾವು ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಅದನ್ನು ಮಾಡ್ತೀವಿ. ಆದರೆ ಇಮಿಡಿಯೇಟ್ ರಿಲೀಫ್, ಮಲಗಕ್ಕೆ ಸೊಳ್ಳೆ ಕಚ್ಚಿದ್ರೆ ಏನ್ ಮಾಡೋದು, ಮಲಗಕ್ಕೆ ಒಂದು ಟಾರ್ಪಾಲ್ ಇಲ್ಲ, ಮೇಲ್ಗಡೆ ಒಂದು ಸೂರಿಲ್ಲ, ಅದ್ರ ಬಗ್ಗೆ ನಾವು ತುಂಬಾ ಫೋಕಸ್ ಮಾಡ್ತಿದೀವಿ. ಬಟ್ ಖಂಡಿತ ನ್ಯಾಯಾಲಯದ ಕದವನ್ನ ನಾವು ತಟ್ತೀವಿ ಅಂತ ಹೇಳಕ್ ಇಷ್ಟ. ಶಾಜಿ ಅವ್ರೆ, ತಾವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಜನರ ಜೊತೆ ನಿಂತಿದ್ದೀರಿ, ಅವ್ರ ಕಷ್ಟಕ್ಕೆ ಹೆಗಲಾಗ್ತಾ ಇದ್ದೀರಿ, ಅದ್ರ ಆಚೆಗೂ ಕೆಲ್ಸಗಳಿದೆ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಅವ್ರಿಗೆ ಅದೇ ಏನಾದ್ರು ತಾರ್ಪಲ್ ಆಗಿರ್ಬೋದು, ಅಂದ್ರೆ ಅವ್ರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಇನ್ನೊಂದು ಶೌಚಾಲಯ ಕೂಡ ಇಲ್ಲ ಅವ್ರ ಹತ್ರ. ಅಂದ್ರೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಕೂಡ ಹೆಣ್ಮಕ್ಳಿಗೆ ಇವಾಗ ಡೇಟ್ ಆಗಿದ್ರೆ ಅವರು ಚೇಂಜ್ ಮಾಡ್ಕೊಳ್ಲಿಕ್ಕೆ ಕೂಡ ಅವ್ರಿಗೆ ಒಂದು ಇದು ಇಲ್ಲ, ಜಾಗ ಇಲ್ಲ, ವಾಶ್ರೂಮ್ ಕೂಡ ಇಲ್ಲ, ನೀರು ಕೂಡ ಇಲ್ಲ, ಲೈಟ್ ಸಮಸ್ಯೆ ಕೂಡ ಇದೆ. ಹೊತ್ತಿನಲ್ಲಿ ಯಾರದು ಏನಾದ್ರು ಬಂದು ಯಾರಾದ್ರೂ ಬರ್ತಾರೋ, ಇಲ್ಲ ಹಾವು ಬರುತ್ತೋ, ಇಲಿ ಬರುತ್ತೋ, ಅದಕ್ಕೆ ಕಚ್ಚಿದ್ರೆ ಆ ಮಕ್ಕಳಿಗೆ ಅದು ಸ್ಥಿತಿ ಏನಾಗುತ್ತೆ? ಖಂಡಿತ. ನಂದಿನಿ ಅವರೇ, ತಾವ್ ಹೇಳ್ತಾ ಇದ್ರಿ ಅಂದ್ರೆ ಇದೊಂದು ಅಸಂವಿಧಾನಿಕ ಪ್ರಕ್ರಿಯೆ, ಖಂಡಿಸೋದು ಮಾತ್ರ ಅಲ್ಲ ಅಂತ. ಹೌದು, ಹಕ್ಕುಗಳ ಬಗ್ಗೆ ಮಾತಾಡ್ಬೇಕು ನಾವು. ಎಲ್ಲಿ ತನಕ ಹಕ್ಕುಗಳಿರತ್ತೆ ಅಂತಂದ್ರೆ ಓಟ್ ಹಾಕೋ ತನಕ ಇರುತ್ತೆ. ಬರ್ತಾರೆ, ಓಟ್ ಹಾಕದ್ಮೇಲೆ ಯಾವ ಹಕ್ಕು ಇರಲ್ಲ. ಅದೊಂದು ರೀತಿಯಲ್ಲಿ ನಮ್ಮ ಎಲ್ಲವನ್ನ ಜಾಗಿದಾರ ಅಂತಾರಲ್ಲ, ಜಾಗಿದಾರ್ ಕೊಟ್ಟ ರೀತಿಯಲ್ಲಿ ಸರ್ಕಾರಗಳು ನಡೆದುಕೊಳ್ಳುತ್ತೆ. ಈಗ ಆಗ್ಲೇಬೇಕಾಗಿರೋದು ಏನು? ಈ ಜನರ ಹಕ್ಕುಗಳ ಪರವಾಗಿ ಹೇಗೆ ಹೋರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಯಾವ ತರದ ಹೋರಾಟ ರೂಪಿಸ್ಬೇಕು? ನಂದಿನಿ ಅವರೇ. ನಾನು ಅವಾಗ್ಲೇ ಮಾತಾಡ್ದಂಗೆ, ಯಾವತ್ತು ಸಂವಿಧಾನದ ಒಂದು ಚೌಕಟ್ಟಿದೆ ನಮ್ಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ಕೊಟ್ಟಂತ ಸಂವಿಧಾನ ಇವತ್ತು ನಮ್ಮ ರಕ್ಷಣೆಗೆ ಇರೋದ್ರಿಂದ ಸಂವಿಧಾನದ ಆಯಾಮಗಳನ್ನ ಬಳಸಿ, ಅವಾಗ್ಲೇ ನಿಶಾ ಕೂಡ ಇದನ್ನ ಮಾತಾಡಿದ್ರು, ಒಂದು ಕಾನೂನಾತ್ಮಕ ರಕ್ಷಣೆಯನ್ನ ನೋಡ್ಕೊಳ್ಳುವಂಥದ್ದು ಒಂದು. ಎರಡನೇದು, ಯಾವತ್ತು ನಮ್ಗೆ ಈ ನೆಲದಲ್ಲಿ ಜನ ಯಾರು ದುಡಿಯುವ ಜನ ಇದ್ದಾರೆ, ಬಡವರಿದ್ದಾರೆ, ಅವರೆಲ್ಲವನ್ನು ಕೂಡ ಹೋರಾಟ ಮಾಡಿನೇ ಪ್ರತಿದಿನದ ಹೋರಾಟ ಅವ್ರದ್ದು. ಆದ್ರೆ ಬದುಕೆ ಹೋರಾಟ ಆಗಿರೋರು ಇನ್ನೊಂದು ಈ ರೀತಿಯಾದ ಹೋರಾಟಕ್ಕೂ ನಿಲ್ಬೇಕಾಗತ್ತೆ. ಸಮಯ ಕೊಡ್ತೀವಿ ನಾವು ಕೂಡ. ಬೈರೇಗೌಡರು ಏನ್ ಮಾತಾಡಿದ್ದಾರೆ, ಯಾವ ತರ ಸರ್ಕ್ಯುಲರ್ ಹೊರಡಿಸ್ತಾರೆ, ಏನ್ ನೋಟಿಫಿಕೇಶನ್ ಬರುತ್ತೆ ಅಂತ ನಾವು ಅದನ್ನು ನೋಡ್ತೀವಿ ಗಮನಿಸ್ಕೊಳ್ತಾ. ಸರ್ಕಾರ ಜೊತೆನೂ ಕೆಲಸ ಮಾಡ್ತೀವಿ. ಅದ್ರ ಜೊತೆಲೇನೆ ಒಂದು ಕಾನೂನಾತ್ಮಕ ರಕ್ಷಣೆ, ಎರಡನೇದು ಜನರನ್ನ ನಾಯಕತ್ವದಲ್ಲಿ ಹೋರಾಟವನ್ನ ಮುಂದುವರ್ಸೋದು ಮಾಡ್ಬೇಕು. ಅಫ್ಕೋರ್ಸ್ ರಿಲೀಫ್ ಆಗಿ ಜನರಿಗೆ ಏನ್ ಬೇಕಾಗತ್ತೆ ಅದನ್ನ ಕೂಡ ತಲುಪಿಸೋದು. ಯಾಕಂದ್ರೆ ತುಂಬಾ ಜನ ಇವತ್ತು ನಾವ್ ಈ ವೇದಿಕೆಯಲ್ಲಿ ಅವ್ರಿಗೆಲ್ರಿಗೂ ಅಭಿನಂದನೆ ಹೇಳಕ್ ಇಷ್ಟಪಡ್ತೀವಿ. ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಸಂಸ್ಥೆಗಳು, ಹೀರಾ ಫೌಂಡೇಶನ್ ಅಂತವ್ರು ಬೆಳಿಗ್ಗೆ ಎದ್ದವರೇ ತಿಂಡಿ ತಗೊಂಡ್ಬರುವಂತದ್ದು, ಊಟ ಕೊಡುವಂತದ್ದು, ಮಕ್ಕಳಿಗೆ ಸ್ವೆಟರ್ ಕೊಟ್ಟಿದ್ದಾರೆ, ಮತ್ತೆ ಹೊದಿಯೋದಿಕ್ಕೆ ರಗ್ಗು, ಆ ರೀತಿ ಎಲ್ಲವನ್ನು ಕೂಡ ಸಂಸ್ಥೆಗಳು ಸಪೋರ್ಟ್ ಮಾಡ್ತಾ ನಾವು ಈ ನೆರವು ನೀಡಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಯಾರ್ಯಾರು ಈ ನಮ್ಮ ಜನಕ್ಕೆ ಸಪೋರ್ಟ್ ಮಾಡಿ ಈ ಟೈಮ್ಗೆ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಈ ವೇದಿಕೆ ಮೂಲಕ ಅವರಿಗೆ ವಂದನೆ ತಿಳಿಸ್ತಾ, ಮುಂದೆ ಇವಾಗ ಅಲ್ಲೇ ಇರುವ ಜಾಗದಲ್ಲಿ ಅವರು ಕಟ್ಟಕ್ಕೆ ಮತ್ತೊಮ್ಮೆ ಅವ್ರ ಬದುಕನ್ ಕಟ್ಟಬೇಕು. ಯಾಕಂದ್ರೆ ಅವ್ರೆಲ್ಲವನ್ನ ಕಳ್ಕೊಂಡಿದ್ದಾರೆ. ಆ ಬದುಕನ್ ಕಟ್ಟಕ್ಕೆ ಒಬ್ಬೊಬ್ರು ಕಾಣಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ನಾವು ನಮ್ಮ ಸಮಾಜದ ನೆರವನ್ನು ಕೂಡ ಈ ಮೂಲಕ ಕೇಳಕ್ ಇಷ್ಟಪಡ್ತೀವಿ. ಸರಿ ನಂದಿನಿ ಅವರೇ, ಹಾಗೇನೆ ಶಾಜಿ ಅವರೇ, ಜೊತೆಗೆ ನಿಶಾ ಅವರೇ, ನೀವು ಆ ಜನರ ಜೊತೆ ನಿಂತು ಹೋರಾಡ್ತಿದ್ದೀರಿ. ಮಾತ್ರವಲ್ಲ, ಕಾನೂನಾತ್ಮಕವಾಗಿ ತಕ್ಷಣಕ್ಕೆ ಅವರಿಗೆ ಏನಾಗ್ಬೇಕು ಎಲ್ಲ ಸಹಕಾರವನ್ನ ನೀಡ್ತಿದ್ದೀರಿ. ತಮ್ಮ ಹೋರಾಟ ಮುಂದುವರಿಲಿ, ಆ ಜನರ ಬದುಕು ಹಸನಾಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಎಲ್ರಿಗೂ ಧನ್ಯವಾದ, ನಮಸ್ಕಾರ. ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಂಡಿದ್ದಕ್ಕೆ.